ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡೋಣ. ಒಂದು ಫ್ರೈ ಪ್ಯಾನ್ ಇಟ್ಕೊಬಿಟ್ಟು ಅದರಲ್ಲಿ ಅರ್ಧ ಬೌಲು ಶೇಂಗಾ ಬೀಜನ ತಗೊಂಡು ಫ್ರೈ ಮಾಡ್ಕೋಬೇಕು. ನಾನು ಊರಿಂದ ನುಗ್ಗೆ ಸೊಪ್ಪನ್ನು ತಂದು ನೆರಳಲ್ಲಿ ಒಂದು ವೀಕು ಒಣಗಿಸಿ ಇಟ್ಕೊಂಡಿರ್ತೀನಿ. ಅದು ಒಂದು 2-3 ತಿಂಗಳ ತನಕ ಬರುತ್ತೆ. ನುಗ್ಗೆ ಸೊಪ್ಪಲ್ಲಿ ಐರನ್ನು ಮತ್ತು ಕ್ಯಾಲ್ಶಿಯಮ್ಮು ಜಾಸ್ತಿ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವ್ರ ತನಕ ತಿನ್ಬೋದು. ಈ ಥರ ಫ್ರೈ ಮಾಡ್ಕೊಳ್ಳಿ. ಶೇಂಗಾ ಬೀಜನ ಫ್ರೈ ಮಾಡಿಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ರೆಡಿಯಾಗಿದೆ ಶೇಂಗಾ ಬೀಜ. ಇನ್ನು ಸೈಡ್ ಇಟ್ಕೊಳ್ಳಿ, ತಣ್ಣಗಾಗೋಕ್ಕೆ ಬಿಡಿ. ನೆಕ್ಸ್ಟು ನುಗ್ಗೆ ಸೊಪ್ಪನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಕೈ ಅಲ್ಲಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಬ್ಲಾಕ್ ಆಗಿಬಿಡುತ್ತೆ. ಶೇಂಗಾ ಬೀಜನ ಸ್ಕಿಪ್ ಮಾಡಿಬಿಟ್ಟು ಬರೀ ಕರಿಬೇವು ಮತ್ತು ನುಗ್ಗೆ ಸೊಪ್ಪಿನಲ್ಲಿ ಮಾಡ್ಕೋಬೋದು. ಶೇಂಗಾ ಬೀಜ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಶೇಂಗಾ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡು ಪುಡಿ ಮಾಡ್ಕೋಬೋದು. ನೆಕ್ಸ್ಟು ಕರಿಬೇವನ್ನು ಸೇಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನನ್ನ ಹತ್ರ ಒಣಗಿದ ಕರಿಬೇವು ಇಲ್ಲ, ಇಷ್ಟೇ ಇರೋದು, ಅದರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ಎರಡು ಸೇಮ್ ಕ್ವಾಂಟಿಟಿ, ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಎರಡು ಸೇಮ್ ಕ್ವಾಂಟಿಟಿ ತಗೊಂಡು ಪುಡಿ ಮಾಡ್ಕೋಬೋದು. ಇದು ಕೂಡ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಟ್ಕೊಳ್ಳಿ. ಈಗ ತಣ್ಣಗಾಗಿ ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ, ಇದನ್ನು ಸಿಪ್ಪೆ ತೆಗ್ದಿಲ್ಲ ನಾನು. ಸಿಪ್ಪೆ ತೆಗೆದ್ರೆ ಅದ್ರಲ್ಲಿ ಸ್ವಲ್ಪ ಉಂಡೆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ. ಅದಕ್ಕೆ ನುಗ್ಗೆ ಸೊಪ್ಪು, ಕರಿಬೇವು ಮತ್ತು 1 ಚಮಚ ಬೆಲ್ಲದ ಪುಡಿ. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಜೀರಿಗೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಮಚ ಖಾರದ ಪುಡಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗಿಲ್ಲಿ 1 ಚಮಚ ಖಾರದ ಪುಡಿ ಸಾಕಾಗುತ್ತೆ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಆಮೇಲೆ ಇದು ರೆಡಿಯಾಗಿದೆ ಮಿಕ್ಸಿಗೆ. ಈ ಥರ ನುಣ್ಣಗೆ ಹಾಕ್ಕೊಳ್ಳಿ. ಇದನ್ನು ಬಿಸಿ ಅನ್ನಕ್ಕೆ 2 ಸ್ಪೂನ್ ತುಪ್ಪದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಧೃತಿಕಾ ಮತ್ತು ಶೋಭಿತ್ಗೆ ತುಂಬ ಫೇವ್ರೆಟ್ಟು. ಇದನ್ನು ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ಈಗ ಸರ್ವ್ ಮಾಡೋಣ. ಬಿಸಿ ಅನ್ನ, ಇದನ್ನು ರೊಟ್ಟಿಗೂ ಸಮೇತ, ರೊಟ್ಟಿಗೆ, ಮುದ್ದೆಗೆ ಎಲ್ಲದಕ್ಕೂ ತಿನ್ಬೋದು. ಈಗ ಅನ್ನಕ್ಕೆ 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಮತ್ತು 1 ಸ್ಪೂನ್ ಚಟ್ನಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡೋದು. ಈಗ ಧೃತಿಕಾ ತಿಂದ್ಬಿಟ್ಟು ಅದನ್ನು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ. ಧೃತಿಕಾ, ಹೇಗಿದೆ ಅಮ್ಮ ಟೇಸ್ಟು?